ಹಾಯ್ ಹಲೋ ನಮಸ್ಕಾರ. ನಾನು ನಿಮ್ಮ ಸಂತೋಷ್ ಮಾತಾಡ್ತಾ ಇದ್ದೀನಿ ಹಾವೇರಿ ಎಕ್ಸ್ಪ್ಲೋರರ್ ಪೇಜಿಂದ. ನಾನು ಕಳೆದ ಫೆಬ್ರವರಿ ತಿಂಗಳಲ್ಲಿ ಒಂದು ಉತ್ತರ ಭಾರತದ ಪ್ರವಾಸವನ್ನು ಮಾಡಿದ್ದೆ. 6 ಜ್ಯೋತಿರ್ಲಿಂಗಗಳನ್ನು ವಿಸಿಟ್ ಮಾಡಿದ್ದೆ. ಜೊತೆಗೆ ಏನಂತ ಹೇಳಿದ್ರೆ ಇದು ನನ್ನ ಎರಡನೇ ಅತಿ ದೊಡ್ಡ ಜರ್ನಿ ಆಗಿತ್ತು. ಮೊದಲನೇ ಜರ್ನಿ ಬಂದು 2021-22 ಮಾಡಿದ್ದೆ, ಬಿಫೋರ್ ಕೋವಿಡ್. ಅಲ್ಲಿ ನಾನು ಒಂದು 5 ಜ್ಯೋತಿರ್ಲಿಂಗಗಳನ್ನು ವಿಸಿಟ್ ಮಾಡಿದ್ದೆ. ಉಳಿದಿರೋ ಟೋಟಲ್ ಆಗಿರೋ 12 ಜ್ಯೋತಿರ್ಲಿಂಗಗಳನ್ನು ವಿಸಿಟ್ ಮಾಡೋದು ನನ್ನ ಪ್ಲ್ಯಾನ್ ಆಗಿತ್ತು. ಒಂದು ಆ 5 ಜ್ಯೋತಿರ್ಲಿಂಗಗಳು ಯಾವುವು ಅಂತ ಹೇಳಿದ್ರೆ, ಮಹಾರಾಷ್ಟ್ರದಲ್ಲಿರ್ತಕ್ಕಂಥ ತ್ರಯಂಬಕೇಶ್ವರ, ಗ್ರೀಷ್ಣೇಶ್ವರ, ಭೀಮಾಶಂಕರ ಮತ್ತು ಮಧ್ಯಪ್ರದೇಶದಲ್ಲಿರ್ತಕ್ಕಂಥ ಮಹಾಕಾಲೇಶ್ವರ ಮತ್ತು ಓಂಕಾರೇಶ್ವರ. ಈ 5 ಜ್ಯೋತಿರ್ಲಿಂಗಗಳನ್ನು ನಾನು ವಿಸಿಟ್ ಮಾಡಿದೆ. ಅದಾದಮೇಲೆ ಏನಂತ ಹೇಳಿದರೆ ಕೋವಿಡ್ ಬಂತು. ಕೋವಿಡ್ ಆದಮೇಲೆ ನನ್ನ ಮದುವೆ, ಮಕ್ಕಳು, ನನ್ನ ಬಿಸ್ನೆಸ್ಸು, ಅದು ಇದು ಅಂತ ಹೇಳಿಬಿಟ್ಟು ನನಗೆ ಒಂದು ಜರ್ನಿನೇ ಮಾಡೋಕ್ಕೆ, ಒಂದು ಲಾಂಗ್ ಜರ್ನಿ ಮಾಡೋಕ್ಕೆ ಟೈಮೇ ಸಿಗಲಿಲ್ಲ. ಸೊ ಒಂದು 4 ವರ್ಷಗಳ ಆದಮೇಲೆ ಇಲ್ಲಪ್ಪ ನನ್ನ ಜರ್ನಿ ಹಾಫ್ ಆಗಿದೆ ಅಂತ ಹೇಳಿಬಿಟ್ಟು ಮತ್ತೆ ಒಂದು ಡಿಸೈಡ್ ಮಾಡಿದೆ, ಇಲ್ಲ ಇನ್ನೂ ಮಿಕ್ಕಿರೋ ಎಲ್ಲ ಒಂದು ಜ್ಯೋತಿರ್ಲಿಂಗಗಳನ್ನು ಹೋಗಿ ನಾನು ಏಕಾಂಗಿಯಾಗಿ ನಾನು ಹೋಗಿ ವಿಸಿಟ್ ಮಾಡಿ ಬರಬೇಕನ್ನೋದು ನನ್ನ ತಲೆಯಲ್ಲಿತ್ತು. ಮೊದಲು 5 ಕೂಡ ನಾನು ಏಕಾಂಗಿಯಾಗಿ ಹೋಗಿ ವಿಸಿಟ್ ಮಾಡಿದ್ದೆ. ಅದಾದಮೇಲೆ ಮೊನ್ನೆ ಫೆಬ್ರವರಿಯಲ್ಲಿ ಇನ್ನೂ ನನ್ನ ಎರಡನೇ ಜರ್ನಿಯನ್ನು ಸ್ಟಾರ್ಟ್ ಮಾಡಿ ಆ 6 ಜ್ಯೋತಿರ್ಲಿಂಗಗಳು ಯಾವುವು, ನಾನು ಯಾವ ಥರ ಹೋದೆ, ಎಲ್ಲಿ ಸ್ಟೇ ಮಾಡಿದೆ, ಏನು ಖರ್ಚು ಬಂತು, ಯಾವ್ಯಾವ ಥರ ನಾವು ಎಲ್ಲಿ ರೂಟ್ ಪ್ಲ್ಯಾನ್ ಮಾಡಿದೆ ಅನ್ನೋದನ್ನು ಬರ್ತಕ್ಕಂಥ ನೆಕ್ಸ್ಟ್ ಎಪಿಸೋಡಲ್ಲಿ ಹೇಳ್ತಾ ಇದ್ದೀನಿ. ಸ್ಟೇ ಟ್ಯೂನ್. ನೀವಿನ್ನೂ ನನ್ನ ಪೇಜನ್ನು ಫಾಲೋ ಮಾಡಿಲ್ಲ ಅಂತ ಹೇಳಿದ್ರೆ ಫಾಲೋ ಮಾಡಿ, ಜೊತೆಗೆ ಲೈಕ್ ಮಾಡಿ, ಜೊತೆಗೆ ಶೇರ್ ಮಾಡಿ. ನಿಮ್ಮ ಫ್ರೆಂಡ್ಸು ಯಾರಾದರೂ ಜ್ಯೋತಿರ್ಲಿಂಗಕ್ಕೆ ಹೋಗೋಣ ಅಂತ ಪ್ಲ್ಯಾನ್ ಮಾಡ್ತಾಯಿದ್ರೆ ಇಮಿಡಿಯೇಟಾಗಿ ಅವ್ರಿಗೆ ಶೇರ್ ಮಾಡಿ. ಥ್ಯಾಂಕ್ ಯು.